ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ಈಸಿಯಾಗಿ ಒಂದು ಚಕ್ಲಿ ರೆಸಿಪಿನ ಮಾಡ್ಕೊಳ್ಳೋಣ. ಎಷ್ಟು ಕ್ರಿಸ್ಪಿಯಾಗಿ ಅಷ್ಟೇ ಟೇಸ್ಟಿಯಾಗಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ, ಇವಾಗ ಈ ಚಕ್ಲಿನ ಮಾಡೋಕೆ ರೆಡಿ ಮಾಡ್ಕೊಳ್ಳೋಣ. ಸೊ, ಇವಾಗ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ನಾವು ನೀರು ಕುಡಿಯುವಂಥ ಗ್ಲಾಸಲ್ಲಿ 1 1/2 ಗ್ಲಾಸ್ ಅಷ್ಟು ನೀರನ್ನ ಹಾಕೋಬೇಕು. ನೀರು ಸ್ವಲ್ಪ ಬಿಸಿಯಾಗಿದೆ ಅನ್ನುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾನ ಅಂದ್ರೆ ಓಂಕಾಳನ್ನ ಹಾಕೊಂಡು, ನಂತರ ಇದಕ್ಕೆ ಮಿಕ್ಸ್ ನಾನು ಬಿಳಿ ಎಳ್ಳು ಮತ್ತೆ ಕಪ್ಪು ಎಳ್ಳನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸ್‌ನ 1 ಸ್ಪೂನ್ ಅಷ್ಟು ಹಾಕೊಂಡು, ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಬೇಡ ಅನ್ನೋರು ನೀವು ಬೆಣ್ಣೆ ಕೂಡ ಆದ್ರೂ ಹಾಕೋಬಹುದು, ಇಲ್ಲ ಎಣ್ಣೆನಾದ್ರೂ ಕೂಡ ಹಾಕೋಬಹುದು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಚೆನ್ನಾಗಿ ಕುದೀತಾ ಇರಬೇಕು. ಆವಾಗ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಳ್ತಾ ಇದ್ದೀನಿ. ಚಿರೋಟಿ ರವೆ ತಗೊಳ್ಳಿ, ಮೀಡಿಯಂ ರವೆನ ತಗೊಳಕ್ ಹೋಗ್ಬೇಡಿ. ಚಿರೋಟಿ ರವೆನ ಹಾಕೊಳ್ತಾ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಸೊ ಗಂಟಾಗುತ್ತೆ. ಸೊ ಗಂಟಾಗೋದಕ್ಕೆ ಬಿಡಬಾರ್ದು. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಅಂದ್ರೆ ಜಾಮೂನ್ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟು ಕೂಡ ಆಗ್ಬಾರ್ದು. ಚೆನ್ನಾಗ್ ಬರುತ್ತೆ. ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿದ್ಕೋಬೇಕು. ಸೊ ನೋಡ್ತಾ ಇದೀರಲ್ವಾ? ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದ್ ತಟ್ಟೆಗೆ ಹಾಕೊಂಡು ನಂತರ ಇದನ್ನ ಚೆನ್ನಾಗಿ ನಾವು ನಾದ್ಕೋಬೇಕು. ಯಾವ ರೀತಿ ಅಂದ್ರೆ ತುಂಬಾ ಸಾಫ್ಟ್ ಆಗಿರ್ಬೇಕು. ಆ ರೀತಿ ಚೆನ್ನಾಗಿ ನಾದ್ಕೋಬೇಕು. ಇವಾಗ ನಾದ್ಕೊಳ್ಳೋಣ ಹಿಟ್ಟನ್ನ. ಬಿಸಿ ಇರ್ಬೇಕಾದ್ರೇನೆ ಸ್ವಲ್ಪ ನಾದ್ಕೊಳ್ಳಿ. ತಣ್ಣಗಾಗೋದಕ್ಕೆ ಬಿಡಕ್ ಹೋಗ್ಬಿಡಿ. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ಸೊ, ಸ್ವಲ್ಪ ಕೈಗೆ ನೀರು ಅಥವಾ ಎಣ್ಣೆನಾದ್ರೂ ಹಾಕೊಂಡು ಚೆನ್ನಾಗಿ ನಾದ್ಕೊಂಡು, ಈ ರೀತಿ ಉಂಡೆ ಆಗೋ ರೀತಿ ಮಾಡ್ಕೊಳ್ಳಿ. ಸೊ, ನೋಡ್ತಾ ಇದೀರಲ್ವಾ? ಇದನ್ನ ನಾನು 2 ಡಿವೈಡ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಈ ರೀತಿ ಇರ್ಬೇಕು ಚಕ್ಲಿ ಬರೋದಕ್ಕೆ. ಗಟ್ಟಿ ಆಯ್ತು ಅಂದ್ರೆ ನಿಮ್ಗೆ ಚಕ್ಲಿನ ಉತ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಸೊ, ಇವಾಗ 2ನ್ನ ಡಿವೈಡ್ ಮಾಡ್ಕೊಂಡಿದೀವಲ್ವಾ? ಚಕ್ಲಿ ಒಳಗೆ ಇದನ್ನ ಹಾಕೊಳ್ಳೋಣ. ಚಕ್ಲಿ ಒಳ್ಳಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸೈಡಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಂಡು, ಹಿಟ್ಟನ್ನ ಹಾಕೊಂಡು ಚಕ್ಲಿನ ಒತ್ಕೋಬೇಕು. ತುಂಬಾನೇ ಸಾಫ್ಟ್ ಆಗಿರುತ್ತೆ. ಅಷ್ಟೇ ಕ್ರಿಸ್ಪಿಯಾಗಿ ಅಂಡ್ ಈಸಿಯಾಗೂ ಕೂಡ ಬೇಗ ಮಾಡ್ಕೋಬಹುದು. ಇವಾಗಿರುವಂತ ವೆದರಿಗೆ ಸಂಜೆ ಟೈಮಿಗೆ ಈ ರೀತಿ ರೆಸಿಪಿನ ಮಾಡ್ಕೊಳ್ಳಿ. ಹಾಗೆ ಮಾಡಿಟ್ಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಳಾಗೋದಿಲ್ಲ. 1 ವೀಕ್ ಆದ್ರೂ ನಾವು ಇದನ್ನ ಇಟ್ಕೋಬಹುದು. ಆದ್ರೆ ಗಾಳಿಗೆ ಬಿಡಬಾರ್ದು. ಸೊ ಗಾಳಿಗೆ ಬಿಟ್ಟಾಗ ಮೆತ್ತಗಾಗ್ಬಿಡುತ್ತೆ. ಇವಾಗ ಒಂದು ಗಟ್ಟಿ ಕವರ್‌ನ ಹಾಕೊಂಡು ಇದ್ರ ಮೇಲ್ಗಡೆ ನಾನು ಚಕ್ಲಿನ ಒತ್ಕೊಳ್ತಾ ಇದ್ದೀನಿ. ಚಕ್ಲಿನ ನಿಮ್ಗೆ ಯಾವ ಅಳತೆಗೆ ಬೇಕು, ಎಷ್ಟು ಅಗಲ ಬೇಕು ಅಷ್ಟು ನೋಡ್ಕೊಂಡು ಚಕ್ಲಿನ ಒತ್ಕೊಳ್ಳಿ. ಚಕ್ಲಿ ಬೇಡ ಅನ್ನೋರು ಇದೇ ಹಿಟ್ಟಿನಿಂದ ಕೂಡ ನಿಪ್ಪಿಟ್ಟನ್ನು ಮಾಡ್ಕೋಬಹುದು. ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಚಕ್ಲಿ ಕಲರು ಕೂಡ ವೈಟ್ ಅಲ್ಲೇ ಇರುತ್ತೆ. ತುಂಬಾನೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ. ಇವಾಗ ಇರುವಂತ ವೆದರ್‌ಗೆ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬೋದು. ಈಸಿಯಾಗಿ ಕೂಡ ಮಾಡ್ಕೋಬಹುದು. ಸೊ ಇವಾಗ ಚಕ್ಲಿನೆಲ್ಲ ಹೊತ್ಕೊಂಡು ಇಟ್ಕೊಳ್ಳೋಣ. ಹಿಟ್ಟನ್ನ ಚೆನ್ನಾಗಿ ಸಾಫ್ಟಾಗಿ ಕಲ್ಸ್ಕೊಂಡ್ರೆ ನೋಡಿ ಯಾವುದೇ ರೀತಿ ಚಕ್ಲಿ ಕಟ್ ಆಗೋದಿಲ್ಲ. ಏನಾದ್ರೂ ಗಟ್ಟಿಯಾಗಿತ್ತು ಹಿಟ್ಟು ಅನ್ನೋದಾದ್ರೆ ಮಧ್ಯದಲ್ಲಿ ಚಕ್ಲಿ ಮಾಡ್ಕೋಬೇಕಾದ್ರೆ ಕಟ್ ಆಗ್ಬಿಡುತ್ತೆ. ಸೊ ಸಾಫ್ಟಾಗಿ ಆದಷ್ಟು ಚೆನ್ನಾಗಿ ಕಲಸ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಕಟ್ ಕೂಡ ಆಗಿಲ್ಲ ಚಕ್ಲಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಚಕ್ಲಿನ ಹಾಕೋಣ. ಇವಾಗ ಎಣ್ಣೆನೂ ಕೂಡ ಹಾಕೊಂಡು ಎಣ್ಣೆ ಕೂಡ ಕಾಯ್ದಾಗಿದೆ. ಸೊ ಇವಾಗ ಒಂದೊಂದೇ ಚಕ್ಲಿನ ಹಾಕೊಳ್ಳೋಣ. ಒಂದ್ರ ಮೇಲ್ಗಡೆ ಒಂದು ಹಾಕೊಳಕ್ ಹೋಗ್ಬೇಡಿ. ಆಮೇಲೆ ಮೆತ್ಕಾಗಿ ಒಡೆದೋಗ್ಬಿಡುತ್ತೆ ಆಮೇಲೆ. ಸೊ ಬಿಡಿಯಾಗಿನೇ ನೀವು ದೂರವಾಗಿ ಚಕ್ಲಿನ ಹಾಕೊಳ್ಳಿ. ಹಾಗೆ ಒಂದೇ ಸಲನು ಕೂಡ ಹಾಕೊಳಕ್ ಹೋಗ್ಬೇಡಿ. ಇವಾಗ ಚಕ್ಲಿನೆಲ್ಲ ಹಾಕೊಂಡಾದ್ಮೇಲೆ ಒಂದ್ ಸೈಡಿಗೆ ಮಡಚಿ ಹಾಕೊಳ್ಳೋಣ. ಹಾಗೆ ಬೇಗನೂ ಕೂಡ ಮಡಚಿ ಹಾಕೊಳಕ್ ಹೋಗ್ಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ನೀವು ಒಂದ್ ಸೈಡಿಗೆ ಮಡಚಿ ಹಾಕೊಳ್ಳಿ. ಚಕ್ಲಿ ಕಲರ್ ಕೂಡ ವೈಟ್ ಅಲ್ಲೇ ಇರೋದ್ರಿಂದ ಗೊತ್ತಾಗೋದಿಲ್ಲ ಅನ್ನೋದಾದ್ರೆ ನೀವು ಎಣ್ಣೆ ಮೇಲ್ಗಡೆ ಕುದೀತಾ ಇರ್ಬೇಕಾದ್ರೆ ಎಣ್ಣೆ ಎಲ್ಲ ಏನ್ ನೊರೆ ಇರುತ್ತೆ ಅದೆಲ್ಲ ಡೌನ್ ಆಗಿರುತ್ತೆ. ಅಂದ್ರೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಚಕ್ಲಿ ಬೆಂದಿದೆ ಅಂತ ಹೇಳಿ. ನಾವು ಇನ್ನೊಂದ್ ತರ ಚಕ್ಲಿ ಮಾಡಿದಾಗ ಕಲರ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಇದು ಕಲರ್ ಚೇಂಜ್ ಆಗೋದಿಲ್ಲ. ವೈಟ್ ಅಲ್ಲೇ ಇರುತ್ತೆ. ಸೊ ನೋಡ್ತಿದ್ರಲ್ವಾ ಪರ್ಫೆಕ್ಟ್ ಆಗಿ ಕಲರ್ ವೈಟ್ ಅಲ್ಲೇ ಇದೆ. ತುಂಬಾನೇ ಚೆನ್ನಾಗ್ ಬಂದಿದೆ. ಇದೇ ರೀತಿ ಉಳಿದಂತ ಚಕ್ಲಿನ ಹಾಕೊಳ್ಳೋಣ. ಚಕ್ಲಿ ಎಲ್ಲ ರೆಡಿ ಆಯ್ತು. ಸೊ ನೋಡ್ತಾ ಇದೀರಲ್ವಾ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಬೇಗನೆ ಮಾಡ್ಕೋಬಹುದಂತ ಚಕ್ಲಿ ರೆಸಿಪಿ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಸಂಜೆ ಟೈಮ್‌ಗೆ ಕಾಫಿ ಟೀ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ.
ಕ್ರಿಸ್ಪಿಯಾಗಿ, ಸ್ಪೈಸಿಯಾಗಂತೂ ತುಂಬಾನೇ ಚೆನ್ನಾಗಿದೆ. ಆ ಮಧ್ಯದಲ್ಲಿ ಚಿಲ್ಲಿ ಫ್ಲೇಕ್ಸ್ ಇರೋದ್ರಿಂದ ತುಂಬಾನೇ ಚೆನ್ನಾಗ್ ಬಂದಿದೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ನಿಮ್ ಕಾಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ.